ಯಾಕೆ ಮತ್ತೆ ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್? ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಅದೇ ಉತ್ತರ ಕರ್ನಾಟಕ ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತದೆ. ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಕೂತ್ಕೋ, ನಾನು ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಅಲ್ಲ ಅಧ್ಯಕ್ಷ, ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಮಾತಾಡ್ತಾರೆ. ಬುದ್ಧಿ ಮಾಡ್ಬೋದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದಿಂದ ಮಾತಾಡ? ನಾನು ಅಲ್ಲ ಅಶೋಕ್ ಅವರ ನಾನು ಹೇಳ್ತೀನಪ್ಪ, ಎದ್ ನಿಂತ್ಕೊಂತ ಒಂದೇ ನಿಮಿಷ ನಾನು ಹೇಳೋದು. ಈಗ ನಾನು ನೋಡಿದ್ದೆ, ನಾವು ದೇಶದ ಬಗ್ಗೆ ನಮ್ಮ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು ಅವರು, ಪದವಿಗೆ ಹೇಳಿರ್ಬೇಕು. ಅಲ್ಲ, ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟ್. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಒಂದು ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ. ಒಂದೇ ಒಂದು ಇವತ್ತು ಇಲ್ಲಿ ನಿಮ್ ಪರವಾಗಿ ಹೇಳಿದ್ರೆ ನಾನು ಸ್ವಾಮಿ ನಿಷ್ಠೆ ಅಂತ ಹೇಳಿದ್ರೆ ಒಂದು ಸ್ವಾಮಿ ನಿಷ್ಠೆ ಇಲ್ಲ. ಸಭಾಧ್ಯಕ್ಷ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲ ಪ್ಲೀಸ್ ಅಶೋಕಣ್ಣ. ಸಭಾಧ್ಯಕ್ಷ, ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷ, ನಾಯಕತ್ವ ಏನಾದ್ರು ಚೇಂಜ್ ಇದೆಯಾ, ಐಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಹೇಳೋರೆ ಅಂತ ಹೇಳಿದ್ರು ಸರ್. ಅದು ಕೇಳಿದೆ ಸಭಾಧ್ಯಕ್ಷ. ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದ್ರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನ್ ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. ಗಟ್ಟಿಮುಟ್ಟಾಗಿ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ನಮ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ತರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷ ಈ ತರ ಸರ್ಕ್ಯಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ ವಿಜೇಂದ್ರ ಕೆಲಸ ಮಾಡ್ತಾವ. ಸುಮ್ಮನೆ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹೌದು ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ ಸುಮ್ಮನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ಅವರು ಅಣ್ಣ ಅವರಿಂದ ನಗ್ತಾರಲ್ಲ, ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಂಗ ನೋಡ್ಕೊಂಡ್ರಿ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಹೇಳ್ತಾವ್ರೆ. ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರೆ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕೆಲಸ ಮಾಡ್ತವ್ರೆ. ಸಭಾಧ್ಯಕ್ಷರೇ ಯಾವ ರೀತಿ ಇರ್ತದೆ? ಅಧಿಕಾರಿ ಇಲ್ಲ ಅಂದ್ರೆ ಇಂಥ ಮೂರು ಗುಂಪಾಗಿದ್ದೆ.
ಒಂದು ಉಪಮುಖ್ಯಮಂತ್ರಿಗಳು ಆಯ್ತು, ಒಂದೇ ಕಡೆ ಊಟ ಮಾಡಿದ್ರು ನಿಮಗೆ ಆಯ್ತು, ಯಾವ ಮಾಡಿದ್ರು ಕಷ್ಟ. ನಿಮಗೆ ಎಷ್ಟು ಕಷ್ಟ ಆಗಿದೆ? ನೀವು ಗಟ್ಟಿ ಮುಟ್ಟಾಗಿ ಆಯ್ತು ಮಾತಾಡ್ಬಿಡ್ಲಿ. ಎಲ್ಲ ಬದಲಾವಣೆ ನಿಮ್ಮೆಲ್ಲ ನೋಡಕ್ ಕುಂಬಳಕಾಯಿ ಕಟ್ಟ ಹೆಗಲ್ ಮುಟ್ಟಿ ನೋಡಿದ ನೀವೇನಾದ್ರು ಮಾಡಕ್ ಸಾಧ್ಯತೆ ಇದೆನಾ? ಅಧ್ಯಕ್ಷ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ Prime support Minister ಅಂತ ಮಾಡ್ತೀರಾ? ಹೇಳ್ಬೇಕಲ್ಲಪ್ಪ, ಬಿಟ್ಬಿಡು. ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಆರ್ ಅಶೋಕರ್ ಮಾಡ್ತಾರಾ? ಓಕೆ ಅವರು ಬರೀ ಖಾಲಿ ಅವ್ರ ಕೆಲಸ ಬಂದು ನಿನ್ಗೂ support ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು. ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ, ನಾನು ರಾಜ್ಯಕ್ಕೆ ನಾನು ಈ ತರ ಅಂತ ಹೇಳಿರ್ತಾರೆ. ಆಮೇಲೆ MLAಗಳು ತೀರ್ಮಾನ ಮಾಡ್ತಾರೆ. ಅದು ಪಾರ್ಟಿದಲ್ಲ, ಅದು ಡೆಮಾಕ್ರಸಿಯಲ್ಲಿ ಅದು ಜನಗಳದು, MLAಗಳದು. ಅದು ಅದರಿಂದ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನನಗೇನು ಯಾರಾದ್ರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ಇಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಎಂಡ್ ಆಗ್ಬೇಕಲ್ಲ, ಎಂಡ್ ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ? ಅಶೋಕಣ್ಣ ಮುಖ್ಯಮಂತ್ರಿಗಳು ಬರುತ್ತಲ್ಲ, ಅವಧಿನಲ್ಲಿ 5 ಮುಖ್ಯಮಂತ್ರಿ ಕೊಟ್ಟರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇವ್ರು ನಮ್ಗೆ ಪಾಠ ಹೇಳ್ತಾ ಇದಾರ. ಯಡಿಯೂರಪ್ಪ ಸಾಹೇಬರು ಇಲ್ಲ, ಇಲ್ಲಿವರೆಗೂ ಗೊತ್ತಿಲ್ಲ. ಐದು ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ, ಇವತ್ತು ನಮ್ಗೆ ಪಾಠ ಹೇಳ್ತಾವ್ರ? ಒಂದೇ ನಿಮಿಷ. ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ, ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ನಮ್ಮ ಪಕ್ಷ ಇದೆ, ಎಲ್ಲರಿಗೂ ಹೊರಗಿಟ್ಟು ಅಲ್ಲಿ ನೋಡಿ. ಈಗ ಯಾರು ನಮ್ಮ ಏನಾಗಬೇಕು ರಾಜ್ಯಕ್ಕೆ ಚರ್ಚೆ ಮಾಡ್ಲಿ ಅಧ್ಯಕ್ಷರೇ. ಅಧ್ಯಕ್ಷರು ಯಾರಾಗ್ಬೇಕು, ಅಧ್ಯಕ್ಷರು ಯಾರಾಗ್ಬೇಕು, ಅವ್ರು ಯಾರಾಗ್ಬೇಕು, ಯಾಕೆ ಇವರಿಗೆ ಈಗ ಎದ್ದಿದ್ದಾರೆ? ಸಿಎಂ ಇಂದ ಯಾಕೆ ತೆಗೆದ್ರು ಅಂತ ಇವರಿಗೆ ಗೊತ್ತಿಲ್ಲ. ಅಶೋಕರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ. ಮಾತಿನ ಮಾಡಿದೀವಿ ಅಂತ ಇಲ್ಲ ಅಧ್ಯಕ್ಷರ. ಚರ್ಚೆ ನೀವು ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಮುಖ್ಯಮಂತ್ರಿ ಇನ್ನೊಬ್ರು ಹೆಸರು ಮೂರು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಯಾವ ಪಕ್ಷ ಯಾವ ಆಯ್ತು. ಏನು ಪ್ರತಿಕ್ರಿಯೆಯಿಲ್ಲ. ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ಅಥವಾ ಸರ್ಕಾರ ಬದುಕಿದೆಯಾ? ಬಿಜೆಪಿ ಸದಸ್ಯ ಬಿಜೆಪಿ ಪ್ರಶ್ನೆ ಚರ್ಚೆ ಆಗ್ಲಿ, ನಮ್ದು ಚರ್ಚೆ ಜಾಗಕ್ಕೆ ಹೋಗಿ ಉನ್ನಾರ ಅದಕ್ಕೆ ಲೀಡರ್ DK ಶಿವಕುಮಾರ್ ಅದಕ್ಕೆ ಕೂತ್ಕೊಳ್ಳಿ. ಅಧ್ಯಕ್ಷರೇ, ನಮ್ದು ಅಭಿವೃದ್ಧಿ ಉತ್ತರ ಕರ್ನಾಟಕ ಬಿಟ್ರಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳೇ ನಾವಲ್ಲ. ನಿಮ್ಮಲ್ಲಿ ನಿಶ್ಚಯ ಮಾಡಿ ನಿಮ್ಮಲ್ಲಿ ಮಾತಾಡ್ತೀನಿ.
ಚೇಂಜ್ ಮಾಡಿರೋದು. ನಾವ್ ಯಾವ ತರ ಮಾತಾಡ್ತೀವಿ ನಮ್ ಪಾರ್ಟಿ ಮಾಡ್ಕೊತೀವಿ. ಅಲ್ಲರೇ, ನಿಮ್ಮ ಪಾರ್ಟಿ ಅಧ್ಯಕ್ಷ ಯಾರು ನಾವು ಅಭಿವೃದ್ಧಿ ಮಾತಾಡ್ರಿ. ಕುತ್ಕೊಳ್ಳಿ. ಆಯ್ತು ಯಶವಂತ ನಾರಾಯಣ್. ಅಧ್ಯಕ್ಷ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಸರ್. ಇದಕ್ಕೆ ಟೈಮ್ ಕಳೆದ್ರಲ್ಲಿ ಅವ್ರು ಬಿಜೆಪಿ 3 ಬಾಗ್ಲಾಗೈತಿ. ಅದು ನಮಗೆ ಬುದ್ಧಿ ಹೇಳಕ್ ಬರ್ತಾರೆ. ಚರ್ಚೆಗೆ ಹೇಳಿದ್ದಾರೆ, ಅವ್ರು ಚರ್ಚೆ ಮಾಡ್ಕೊಂಡ್ಲಿ. ನಾವು ಉತ್ತರ ಕೊಡ್ಬೇಕಾದ್ರೆ ಮಾತಾಡಿ. ನೀವು ಮಾತಾಡಿ, ನಾವು ಬೇಡ ಅಂದ್ರೂ ಮಾತಾಡ್ತೀರಾ. ನೀವು ಮಾತಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಎಲ್ಲ ಅದು ಮಾತಾಡಬೇಕು. ಆದ್ರೆ ನಮ್ಮ ಕಳಕಳಿ ಏನು ಅಂತಂದ್ರೆ, ಉತ್ತರ ಕರ್ನಾಟಕ ಚರ್ಚೆ ಆಗ್ತಾ ಇದೆ, ಒಂದು ಸಮರ್ಥ ನಾಯಕತ್ವ ಇದ್ರೆ ಆಯ್ತು, ಅಲ್ಲಿ ಕೂತ್ಕೊಂಡು ಅಂದ್ರೆ ನೀವು 5 ಸರಿ ಬದಲಾವಣೆ ಮಾಡಿದ್ರು ಸಮರ್ಥ ನಾಯಕತ್ವ ಇರ್ಲಿಲ್ಲ ಅಂತ ಅರ್ಥ ಮಾಡ್ಕೊಬೇಕಾ ನಾವು? ಆಯ್ತು, ಏನ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಮಾತಾಡ್ಬೋದು, ಹಿಂಗೆಲ್ಲ ನೀವು ಹೇಳಿದ್ದೀರಾ. ಆಯ್ತು, ನೀವು ಮಾತಾಡ್ತಾರೆ ಇವರು 5 ಸರಿ ಚೇಂಜ್ ಮಾಡಿ. ಆಯ್ತು, ಯಾರ್ಯಾರಿಗೆ ಹೇಗೆ ಬೇಕು ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರೇ, ನೀವು ಅಷ್ಟೇ ಮಾತಾಡಿ. ಒಂದು ನಿಮಿಷ ಮಾತಾಡಿ. ನಾಯಕತ್ವ ಇದ್ದಿದ್ದಕ್ಕೆ ಬದಲಾವಣೆ ಮಾಡಿದ್ವಿ. ನಾಯಕರ ಸಂಖ್ಯೆ ಜಾಸ್ತಿ ಕಂಪ್ನಿನೇ ಹೋಯ್ತಲ್ಲ, ಅದಕ್ಕೆಲ್ಲ ಉತ್ತರ ಇಲ್ಲ. ಬರೀ ಇಂಥದ್ದೇ ನಿಮ್ಮ ನಾಯಕರ ಕೇಳಿ ಕಂಪ್ನಿ ಹೋದಾಗ ಏನು ಉತ್ತರ ಕೊಟ್ಟಿಲ್ಲ. ಅದಕ್ಕೆ ನಿಮ್ಮ ನಾಯಕರೆಲ್ಲ ಕೇಳಿ. ಆಂಧ್ರಾಗೆಲ್ಲ ಕಂಪ್ನಿ ಜನ ಬೈತಾ ಇದ್ದಾರೆ, ಸುಮ್ಮನೆ ಇದ್ದೀರಾ? ಆಡಳಿತ ಮಾಡುವ ತಾಕತ್ತಿಲ್ಲ. ನಾವು ಹೇಳಿದ್ಕೆ ಬಹಳಷ್ಟು ಸದಸ್ಯರು ಕೋಪ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು. ವ್ಯಾಘ್ರದ ರೀತಿಯಾಗಿ ಏನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವ್ ಹೇಳಿದ್ಕೆ ಕೋಪ ಮಾಡ್ಕೊಂಡ್ರೆ ನೀವು, ನಿಮ್ಮ ರಂಗನಾಥ್ ಅವರು, ನನ್ನ ರಾಜಕೀಯ ಗುರು DKಶಿ ಅವರು, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಇದನ್ನು ಸುಮ್ಮನೆ ಮಾತು ಚರ್ಚೆ ಮುಗಿತದ. ಮಾನ್ಯ ಸಭಾಧ್ಯಕ್ಷರೇ, ಅದೇ ಮುಗ್ದೋಯ್ತು. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ, ಯಾವುದು ಅಭಿವೃದ್ಧಿ ಆಗಬೇಕು. ಅದರಿಂದ ಇಲ್ಲಿ ಅವರು ಕೂಲಿ ಕೇಳ್ತಾರೆ. ಒಬ್ರು ಯಾರೋ ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ. ಇನ್ನ ರಾಜಣ್ಣ ಅದಕ್ಕೆ ಕೇಳ್ತಾನೆ, ಪರಮೇಶ್ವರ್ ಕೂಲಿ ಯಾವಾಗ ಕೊಟ್ಟಿದ್ದೀರಾ ಅಂತ. ಎಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನ್ಸ್ತೈತೆ ಅಧಿಕಾರಿಗಳಿಗೆ? ಬಿಡಿ, ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ? ಕಿತ್ತಾಡ್ಕೊಂಡಿದಾರಪ್ಪ, ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ. ಹಾಗೇನಿಲ್ಲ. ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ. ಅಧಿಕಾರಿಗಳು ಏನ್ ಮಾಡ್ತಾರೆ? ಮಾಡೋದೇ ಇಲ್ಲ. ಕೂಲಿ ಕೊಡಿ ಅಂತಾರೆ, ನಮಗ್ ಕೂಲಿ ಕೊಡಿ ಅಂತಾರೆ. ನಿಮ್ಮಂಗೆ ರೆಸಾರ್ಟಿಗೆ ಹೋಗಿಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ನಾವು ಕೇಳೋದೇ ಇಲ್ಲ, ಯಾರನ್ನ ಮಾಡ್ಕೊಳ್ಳಿ. ಅಲ್ಲ ಅಧ್ಯಕ್ಷರೇ, ನಾನು ಹೇಳೋದು ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ. ಬಗೆಹರಿತ ಮಾನ್ಯ ಸಭಾಧ್ಯಕ್ಷರ, ನೀವು ಮಾನ್ಯ ಸಭಾಧ್ಯಕ್ಷರ ಮನಸ್ಸುಗಳು ಪ್ರಸ್ತಾಪ ಮಾಡಿದೆ. ಮನಸ್ಸುಗಳು ಒಂದಾಗಬೇಕು. ಮಾನ್ಯ ಸಭಾಧ್ಯಕ್ಷರ ಕಣ್ಣಿಟ್ಟು ಮಾತಾಡಿ ತೀರ್ಮಾನ ಮಾಡೋಣ. ಅಧಿಕಾರ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು ಅಶೋಕ್ ರೆಡ್ಡಿ ನಾನು ಮುಖ್ಯಮಂತ್ರಿ. ರಂಗನಾಥ್ ಕೂತ್ಕೊಳ್ಳಿ. 16 ಜನ ನಿತ್ಯ ಅವರಾಗೆ ಮುಗಿಸಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ, ಕಾಂಗ್ರೆಸ್ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನ್ ಹೇಳಿದಾರೆ, ಅದು ಯಾವ್ದು ಹಾಡು? ಮುಂದಕ್ಕೆ ಹೋಗುವ ಏನು ಯಾವ ಸತ್ಯ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ,
ಕೊಟ್ಟ ಮಾತನ್ನು ಗೋವಿನಾಡು ಹೇಳ್ತಾರೆ. ಆಯ್ತು. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ ಕೊಟ್ಟಿ ಇಲ್ಲ. ಹಾಡು ಸರ್. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ಗೂ ಹೇಳ್ತೀನಿ, ನೋಡಪ್ಪ, ಒಂದು ಬೀಚಿದೊಂದು ಕವನ ಇತ್ತು, ಬೀಚಿದೊಂದು ಕವನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ, ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದು ಕೇಳ್ತದೆ ಬೀಚಿ, ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು ಅವರು, ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಅದರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು. ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಿ ನಾನು ಹೇಳೋದು ಅವರು ನನ್ನ ಕೊನೆಯಲ್ಲಿ ಸಭಾಧ್ಯಕ್ಷರೇ, ನಾನು ಇವತ್ತು ಇದಕ್ಕೂ ಏನ್ ಸಂಬಂಧ? ಉತ್ತರ ಕರ್ನಾಟಕ ಒಂದು ಪ್ರಸ್ತಾಪ ಮುಖ್ಯಮಂತ್ರಿಗಳು ಏನೇನು ಭರವಸೆ ಕೊಟ್ಟಿದ್ದಾರೆ ಕಳೆದ 2 ವರ್ಷದಲ್ಲಿ, ಏನೇನು ಭರವಸೆ ಕೊಟ್ಟಿದ್ದಾರೋ ದಯವಿಟ್ಟು ಅದನ್ನ ಹೇಳ್ಬೇಕು. ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು, ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ಇಷ್ಟು ಪ್ರಾರಂಭ ಮಾಡಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳ್ಬೇಕು. ಕಳೆದ 2 ಅಧಿವೇಶನದಲ್ಲಿ ಅವ್ರು ಕೊಟ್ಟಿರುವಂತದ್ದನ್ನ ಅವ್ರು ಹೇಳ್ಬೇಕು. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ, ಏನು ಅಷ್ಟು ಹಣ ಕೊಟ್ಟಿದ್ದೀರಾ, ಎಷ್ಟು ಖರ್ಚಾಗಿದೆ, ಯಾರು ತಿಂದಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ. ಭರವಸೆಗಳು ಏನೇನು ಕೊಟ್ಟಿದ್ದೀರಾ ಈಡೇರಿಸಿದ ಬಗ್ಗೆ, ಯಾಕಂದ್ರೆ ಉತ್ತರ ಕರ್ನಾಟಕದ ನನಗೆ ಗೊತ್ತಿಲ್ಲ, 96% ಕಾಂಗ್ರೆಸ್ ಅವರು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ನಾನು ಏನ್ ಭರವಸೆಯನ್ನ ಕಳೆದ 2 ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೆ ಅದನ್ನ ಈಡೇರಿಸಿದ್ದೀನಿ ಅಂತ ಹೇಳಿ ಭರವಸೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ನಾನು ಈ ಸರ್ಕಾರಕ್ಕೆ ಬಿರಿ ಉತ್ತರ ಕರ್ನಾಟಕಕ್ಕೆ ಬಿರಿ ಮೊಸಳೆ ಕಣ್ಣೀರನ್ನ ಹಾಕಬೇಡಿ. ಇಲ್ಲಿ ರೈತರೆಲ್ಲ ರಕ್ತದ ಕಣ್ಣೀರು ಬರ್ತಾ ಇದೆ. ನೀವು ಮೊಸಳೆ ಕಣ್ಣೀರು ಹಾಕಿದ್ರೆ ಇಲ್ಲೇನು ಉದ್ಧಾರ ಆಗಲ್ಲ. ರೈತರ ಬಾಳಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ. ಆ ಭಾಗಕ್ಕೆ ಒಂದು ಸರಿಯಾದಂತ ಒಂದು ನ್ಯಾಯ ಕೊಡಬೇಕು. ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಅವ್ರ ಬೆಳೆಗಳ ಹಾನಿ ಆಗಿರುವಂತದ್ದು ಇರ್ಬೋದು, ಅವ್ರ ಮನೆಗಳಿಗೆ ಕಳ್ಕೊಂಡಿರೋದಿರ್ಬೋದು, ಅವ್ರ ಶಾಪ ನಿಮಗೆ ತಟ್ಟೈತೆ. ಆ ಶಾಪ ತಟ್ಟಕ್ ಮುಂಚೆ ನೀವು ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಸಮಸ್ಯೆಗೆ ಈ ಅಧಿವೇಶನದಲ್ಲೇ ತಾವು ಉತ್ತರ ಕೊಡುವಾಗ ಈ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆ ಆಗ್ರಹದೊಂದಿಗೆ ಮುಖ್ಯಮಂತ್ರಿಗಳು ಕೊಡಬೇಕು. ಈಗ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ, ಆಡಳಿತ ಪಕ್ಷದವರು, ನಿಮ್ಮ ಜನತಾ ಪಕ್ಷದವರು ಕೂಡ ಮಾತಾಡಲಿಕ್ಕಿದ್ದಾರೆ. ಆದಷ್ಟು ಅದರಲ್ಲಿ ಈಗ ಅದರ ಮಧ್ಯೆ ಕೆಲವು ರಂಗನಾಥ್ ಅವರಿಗೆ ಆ ಕಡೆ ರಾಜಕೀಯ ಮಾತಾಡಲಿಕ್ಕೆ ಇಚ್ಛಿತ್ತು. ಅದಕ್ಕೆ ಈಗ ಸದನವನ್ನು ನಾನು 2 ಗಂಟೆ 45 ನಿಮಿಷಕ್ಕೆ ನಾವು ಮತ್ತೆ ಪ್ರಾರಂಭಿಸಲಾಗುವುದು. ಅಲ್ಲಿಯ ತನಕ ಮೇನೆಲ್ಲ ಚರ್ಚೆ ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಮಾಡಿಬಿಡಿ.